ಸರ್, ಈಗ ದಾವಣಗೆರೆ ದಕ್ಷಿಣದ ಬಗ್ಗೆ ಸಮಸ್ಯೆ ಇರ್ಬೋದು, ಅಲ್ಪಸಂಖ್ಯಾತರಲ್ಲಿ ಆಗಿರೋ ಕಾಂಗ್ರೆಸ್ನ ಒಳಗಿನ ಗೊಂದಲಗಳಿದೆ. ಇದನ್ನ ಜೆಡಿಎಸ್ ಯಾವ ರೀತಿ ನೋಡ್ತಾ ಇದೆ? ಇದು ಅವ್ರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಬಹುಶಃ ಈ ಘಟನೆಯಿಂದ ಒಂದು ಸಮಾಜ ಇವತ್ತಲ್ಲಿ ನಡೀತಾ ಇರತಕ್ಕಂಥ ಒಂದು ಸಮಾಜದ ಮೇಲೆ ನಡೀತಾ ಇರತಕ್ಕಂಥ ಒಂದು ಗುಮಾನಿ ಅನುಮಾನಗಳು ಆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ನಾಯಕರ ಮೇಲೆ, ಈ ಗುಮಾನಿಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಆ ವರ್ಗದ ಜನ ನಮ್ಮ ಜೊತೆನಲ್ಲೂ ಮೊದಲಿಂದಲೂ ನಮಗೆ ಹಲವಾರು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಸಹಕಾರ ಏನ್ ಬರ್ತಾ ಇತ್ತು, ಇವತ್ತು ಅವರಿಗೆ ಮನವರಿಕೆ ಆಗ್ತಕ್ಕಂಥದ್ದು ಈ ಬೆಳವಣಿಗೆಯಿಂದ ಆಗಬಹುದು ಅಂತಕ್ಕಂಥ ರಾಜಕೀಯದ ಒಂದು ಅನಾಲಿಸಿಸ್. ಇಲ್ಲ, ನನಗೆ ಯಾರ ಹತ್ರನೂ ನಾನು ಚರ್ಚೆ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ನಾನು 25 ವರ್ಷ ಆಯ್ತು, ನಾನು 1994 ಅಲ್ಲಿ ನಾನು ಸ್ವಲ್ಪ ನೇರವಾಗಿ ರಾಜಕಾರಣಕ್ಕೆ ಬಂದವನು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 27-30 ವರ್ಷ ಆದಂತ ರಾಜಕೀಯದ ಅನುಭವಗಳು. ನಮ್ಮ ಪಕ್ಷದಲ್ಲಿ ಇದ್ದಂತ ಬಹಳ ಜನ ಬೆಳೆದವರು ಏನೇನು ತೀರ್ಮಾನಗಳು ಮಾಡ್ಕೊಂಡು ಹೋಗಿದ್ರು, ಅವರವರ ಭಾವನೆಗಳು ಏನೇನಿದೆ ಅದೆಲ್ಲ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮಗೆ ವಿಶ್ಲೇಷಣೆ ಕಾಂಗ್ರೆಸ್ನಲ್ಲಿ ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು. ನಾನು ನಾಯಕರುಗಳ ಹೊಡೆದಾಟದ ಬಗ್ಗೆ ಹೋಗಲ್ಲ, ಚರ್ಚೆ ಮಾಡಲ್ಲ. ಆ ಒಂದು ಕೆಟಗರಿಗೆ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಆ ಜನಸಮೂಹ ಏನ್ ತೀರ್ಮಾನಗಳು ತೆಗೆದುಕೋಬಹುದು ಅನ್ನೋದನ್ನ ಹೇಳ್ತಾರೆ. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂತ ಅಲ್ಪಸಂಖ್ಯಾತರು ಇರ್ಬೋದು, ಮೇಲ್ವರ್ಗದವರು ಇರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನನ್ನ ರಾಜಕೀಯದ ಕಾಂಟ್ಯಾಕ್ಟ್ ನಲ್ಲಿ ಸರ್, ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ಜೆಡಿಎಸ್ ನ ಬಾಗಿಲು ತೆರೆದಿರುತ್ತೆ, ಸಂಪರ್ಕಕ್ಕೆ ಬಂದ್ರೆ ಏನ್ ಮಾಡ್ತೀರಾ ಸರ್? ನಾನು ಆ ವಿಷಯದಲ್ಲಿ ನಮ್ಮ ಪಕ್ಷದ ನಾನು ಕೆಲವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.